ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷರಾದ ಆರ್.ಎಂ. ಮಂಜುನಾಥ್ ಗೌಡ ಅವರು ಪತ್ರಿಕಾಗೋಷ್ಠಿ ನಡೆಸಿ ಡಿಸಿಸಿ ಬ್ಯಾಂಕಿನ ಸಾಧನೆ ಮತ್ತು ಮುಂದಿನ ವರ್ಷದ ಗುರಿಗಳನ್ನು ತಿಳಿಸಿದರು. ಡೈರಿ ಮತ್ತು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದೇನೆ. ಜೊತೆಗೆ ಈ ವರ್ಷದ ಕಡೆ ಪತ್ರಿಕಾಗೋಷ್ಠಿ 23ರ ಕಡೆ ಪತ್ರಿಕಾಗೋಷ್ಠಿ. ಈ ವರ್ಷದ ಹೊಸ ಯೋಜನೆ ನಮಗೆ ವಿಶೇಷವಾಗಿ ಒಂದು 10 ಹೊಸ ಬ್ರಾಂಚ್ಗಳನ್ನು ಮಾಡಬೇಕು ಅಂತೇಳಿ ಕಳೆದ ತಿಂಗಳು ಆಡಳಿತ ಮಂಡಳಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಶಿವಮೊಗ್ಗದ ಆಯನೂರು, ಹೊಳಲೂರು, ನಮ್ಮ ಭದ್ರಾವತಿಯ ಬಾರಂದೂರು, ಕಲ್ಲಿಹಾಳ ಸರ್ಕಲ್, ಹೀಗೆ ಮತ್ತು ಸೊರಬದ ಒಂದು 2-3 ಕಡೆ, ತೀರ್ಥಹಳ್ಳಿ, ಹೊಸನಗರದ ನಗರ, ಹೀಗೆ 10 ಕಡೆ ಹೊಸ ಬ್ರಾಂಚ್ಗಳನ್ನು ಮಾಡೋದಕ್ಕೆ ನಾವು ಈಗಾಗಲೇ ರಿಸರ್ವ್ ಬ್ಯಾಂಕಿಗೆ ಅನುಮತಿಗೆ ಕೋರಿಕೆಯನ್ನು ಕೊಟ್ಟಿದ್ದೀವಿ. ಬೇಗ ಬರ್ಬೋದು ಅನ್ನುವಂಥ ನಂಬಿಕೆ. ಜೊತೆಗೆ ನಮ್ಮ ಸ್ವಸಹಾಯ ಗುಂಪುಗಳಿಗೆ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಈಗಾಗಲೇ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮೊಬೈಲ್ ಬ್ಯಾಂಕಿಂಗ್, ಮೊದಲನೇ ಮೊಬೈಲ್ ಬ್ಯಾಂಕಿಂಗನ್ನು ಇನ್ನೊಂದು ತಿಂಗಳ ಒಳಗಡೆ ಮತ್ತು 1.5 ತಿಂಗಳ ಒಳಗಡೆ ಪ್ರಾರಂಭ ಮಾಡ್ತೀವಿ. ಈ ಮೊಬೈಲ್ ಬ್ಯಾಂಕಿಂಗ್ ಪ್ರಾರಂಭ ಆದರೆ ನಮಗೆ ಫೋನ್ಪೇ, ಈಗಾಗಲೇ ATM ಇದೆ ನಮ್ಮ ಹತ್ರ, RTGS ಇದೆ, NEFT ಇದೆ. ಫೋನ್ಪೇ ಮಾಡೋದಕ್ಕೆ ಮೊಬೈಲ್ ಬ್ಯಾಂಕಿಂಗ್ ಮಾಡಲೇಬೇಕು ಎನ್ನುವಂಥ ರಿಸರ್ವ್ ಬ್ಯಾಂಕಿನ ಕಡ್ಡಾಯ ಆದೇಶ. ಅದಕ್ಕಾಗಿ ಸದ್ಯದಲ್ಲೇ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸ್ವಸಹಾಯ ಗುಂಪುಗಳ ಬಾಗಿಲಿಗೆ, ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ತಿರುಗುವಂಥ ಮೊದಲನೇ ಮೊಬೈಲ್ ಬ್ಯಾಂಕನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದೀವಿ. ಅದರಿಂದ ಹೊಸ ಯೋಜನೆಗಳನ್ನು ಜಾರಿಗೆ ಕೊಡಬೇಕು ಅನ್ನುವಂಥ ಆಲೋಚನೆಗಳು. ಯಾಕೆಂದರೆ ಎಲ್ಲ ಕಮರ್ಷಿಯಲ್ ಬ್ಯಾಂಕಲ್ಲಿ ಏನೇನಿದೆ ಅವಷ್ಟನ್ನು ಕೂಡ DC ಬ್ಯಾಂಕ್ ಮೂಲಕ ನಾವು ಜಾರಿಗೆ ಕೊಡಬೇಕು ಅಂತೇಳಿ. ಹಾಗೆ ನಮ್ಮ 174 ಸಹಕಾರ ಸಂಘಗಳು, ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಈಗಾಗಲೇ ನಾವು ಒಂದಷ್ಟು ಸಹಕಾರ ಸಂಘಗಳಿಗೆ 15 ಕೋಟಿ ಬಿಲ್ಡಿಂಗಿಗೆ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ. ಅವೆಲ್ಲವೂ ಮಲ್ಟಿ ಸರ್ವಿಸ್ ಸೆಂಟರ್ ಆಗಬೇಕು, ಬಹು ಸೇವಾ ಕೇಂದ್ರಗಳಾಗಬೇಕು. ಏನು ಇವತ್ತು ನಗರದಲ್ಲಿ, ಶಿವಮೊಗ್ಗದಂಥ ನಗರದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಏನೇನು ಸಿಗುತ್ತೋ ಅವೆಲ್ಲವೂ ಕೂಡ ನಮ್ಮ ಸಹಕಾರಿ ಸಂಘಗಳಲ್ಲಿ ಸಿಗಬೇಕು. ಮಲ್ಟಿ ಸರ್ವಿಸ್ ಸೆಂಟರ್, ಇದು ನಬಾರ್ಡ್ನ ಒಂದು ವಿಶೇಷವಾದಂಥ ಯೋಜನೆ. ಹಾಗೆ ಕಾಮನ್ ಸರ್ವಿಸ್ ಸೆಂಟ್ರ್ CSC, ಅದೊಂದು MSC ಮಿಲಿಟರಿ ಸರ್ವಿಸ್ ಸೆಂಟ್ರು, ಹಾಗೆ ಇನ್ನೊಂದು CSC ನಮಗೆ ಕಾಮನ್ ಸರ್ವಿಸ್ ಸೆಂಟ್ರ್. ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಹೋಬಳಿ ಹೆಡ್ ಕ್ವಾರ್ಟರ್ಲಿರುವಂಥ ಅಥವಾ ಹೈವೇಗಳಲ್ಲಿರುವಂಥ ನಮ್ಮ ಪ್ರಾಥಮಿಕ ಸಹಕಾರ ಸಂಘಗಳಲ್ಲಿ ಪೆಟ್ರೋಲ್ ಬಂಕು, ಗ್ಯಾಸ್ ಏಜೆನ್ಸಿ, ಬೇರೆ ಬೇರೆ ಅಥವಾ ನಮ್ಮ ಮೆಡಿಕಲ್ ಶಾಪ್ಗಳು, ಏನೇನು ಕಮರ್ಷಿಯಲ್ ಉದ್ಯಮಗಳು ನಡೆಸೋದಕ್ಕೆ ಸಾಧ್ಯ ಅದನ್ನು ನಡೆಸೋದಕ್ಕಾಗಿ ಸಂಪೂರ್ಣವಾದ ಹಣಕಾಸು ಯೋಜನೆಯನ್ನು ಕೇವಲ 4% ನಾವು ಪ್ರಾಥಮಿಕ ಸಹಕಾರ ಸಂಘಗಳಿಗೆ ಕೊಡ್ತಾ ಇದ್ದೀವಿ. ಅದರಿಂದ ಸಂಪೂರ್ಣವಾದ ಸಹಕಾರಿ ವ್ಯವಸ್ಥೆಯ ಮೂಲಕ ಜನರಿಗೆ ಎಲ್ಲ ವಿಚಾರಗಳು, ಎಲ್ಲ ವಸ್ತುಗಳು ತಲುಪುವ ಹಾಗೆ ಈ ಮಲ್ಟಿ ಸರ್ವಿಸ್ ಸೆಂಟರ್ಗಳು, ಕಾಮನ್ ಸರ್ವಿಸ್ ಸೆಂಟರ್ಗಳು ಕೆಲಸ ಮಾಡಬೇಕೆನ್ನೋ ಉದ್ದೇಶದಿಂದ ಕೇವಲ 4% ಬಡ್ಡಿ ದರದಲ್ಲಿ 1 ಕೋಟಿ ಆಗ್ಬೋದು, 1.5 ಕೋಟಿ ಆಗ್ಬೋದು, ಅವರಿಗೆ ಬೇಕಾದಂಥ ಎಲ್ಲ ಏನೇನು ಸೌಲಭ್ಯಗಳು ಬೇಕು ಅವೆಲ್ಲವನ್ನು ಒದಗಿಸುವಂಥ ಕೆಲಸ ಈ 174 ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು ಈಗಾಗಲೇ ನಾವು ಶಿವಮೊಗ್ಗ DC ಬ್ಯಾಂಕು ಈಗ ಈ ಡಿವಿಷನ್ನಲ್ಲಿ, ಬೆಂಗಳೂರು ಡಿವಿಷನ್ನಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ. ನಾವು ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ನಾವು ನೋಡೋಣ, ಅದನ್ನು 1ನೇ ಸ್ಥಾನಕ್ಕೆ ತರಬಹುದಾದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಮಾಡ್ತಾಯಿದ್ದೀವಿ. ಸಂಪೂರ್ಣವಾಗಿ ಸ್ವತಂತ್ರವಾದ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಬೇಕು. ರಾಜ್ಯ ಸರ್ಕಾರದ ಷೇರ್ಧನವನ್ನು ವಾಪಸ್ ಕೊಡುವಂಥ ತೀರ್ಮಾನ ಮಾಡಿದ್ವಿ ನಾವು. ರಾಜ್ಯ ಸರ್ಕಾರದ ಹಿಡಿತ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಸ್ವತಂತ್ರವಾಗಿ ಬ್ಯಾಂಕ್ ಮತ್ತು ಶಿವಮೊಗ್ಗ ಜಿಲ್ಲಾ ಸಹಕಾರಿ ವ್ಯವಸ್ಥೆ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಆಡಳಿತ ಮಂಡಳಿಯ ಬ್ಯಾಂಕಿನ ಉದ್ದೇಶ. ಆ ಕಾರಣಕ್ಕಾಗಿ ಹೊಸ ವರ್ಷದಲ್ಲಿ ಒಂದಷ್ಟು ಹೊಸ ಯೋಜನೆಗಳನ್ನು ತರೋದ್ರ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆಗೆ ಏನೇನು ಇವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಬಯಸ್ತಾವೋ ಅವೆಲ್ಲವನ್ನೂ ಕೂಡ ಜಾರಿ ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನೊಂದು ನಿಮಗೆ ಭಾಳ ಸಂತೋಷವಾದಂಥ ನಾನು ಬ್ಯಾಂಕಿಂಗ್ ವ್ಯವಸ್ಥೆ ಹೇಳುವಂಥದ್ದು, 1,000 ಕೋಟಿ ತಲುಪಿದ್ದೀವಿ ನಾವು. ರೈತರಿಗೆ ಬೆಳೆ ಸಾಲವನ್ನು ಕೊಡುವಂಥದ್ದು 1,000 ಕೋಟಿಯನ್ನು ಮುಟ್ಟಿದ್ದೀವಿ ನಾವು. ಭಾಳ ದೊಡ್ಡ ಜವಾಬ್ದಾರಿ ಇದೆ ನಮಗೆ.
1,000 ಕೋಟಿ ರೈತರಿಗೆ ಸಾಲ ಕೊಟ್ಟಿದ್ದೀವಿ, ಬೆಳೆ ಸಾಲ ಅಂತ ಹೇಳಿದರೆ ಅದು ನನ್ನಂದಾಜು ಒಂದು ದಾಖಲೆ, ಭಾಳ ದೊಡ್ಡ ದಾಖಲೆ. ಮುಂದಿನ ವರ್ಷ, ಈ ವರ್ಷ 3 ಲಕ್ಷದವರೆಗೆ ಕೊಡೋಕ್ಕೆ ಶುರು ಮಾಡಿದ್ದೀವಿ. ಏನು ಬರುವ ವರ್ಷದಿಂದ 5 ಲಕ್ಷ ಕೊಡ್ತೀವಿ, ಇನ್ನೂ ಹೆಚ್ಚು ಹಣ ಬೇಕಾಗ್ಬೋದು ನಮಗೆ. ಆ ಕಾರಣಕ್ಕಾಗಿ ಈ ಡಿಸೆಂಬರ್ ಮಾಸವನ್ನು ನಾವು ಡಿಸೆಂಬರ್ 31ರಲ್ಲಿ ವಿಶೇಷವಾದ ಬಡ್ಡಿ ಯೋಜನೆಯ ಒಂದು ಡಿಪಾಸಿಟ್, ಈ ಒಂದು ತಿಂಗಳಲ್ಲಿ ನಮಗೆ 100 ಕೋಟಿ ಸ್ಪೆಷಲಾಗಿ ಡಿಪಾಸಿಟ್ ದಾಟಬೇಕು ಎನ್ನುವಂಥ ಒಂದು ಟಾರ್ಗೆಟನ್ನು ನಮ್ಮ ಶಾಖೆಗಳಿಗೆ ನಾವು ಕೊಟ್ಟಿದ್ದೀವಿ. ಅದರಿಂದ ಇವೆಲ್ಲವೂ ಕೂಡ ರೈತರಿಗೆ ಮತ್ತು ಸ್ವಸಹಾಯ ಗುಂಪುಗಳಿಗೆ ಒಂದು ವಿಶೇಷವಾದ ಆರ್ಥಿಕ ನೆರವನ್ನು ಕೊಡುವಂಥ ಯೋಜನೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕು ಅನ್ನೋಂಥದ್ದು. ದೊಡ್ಡ ದೊಡ್ಡ ಯೋಜನೆಗಳು, ಆಸ್ಪತ್ರೆ ನಡೆಸುವಂಥವರಿಗೆ, ಅಂದರೆ ಸೇವಾ ಕೇಂದ್ರಗಳು, ಆಸ್ಪತ್ರೆ ನಡೆಸುವಂಥವರಿಗೆ ಅಥವಾ ಶಾಲೆಗಳನ್ನು ನಡೆಸುವಂಥವರಿಗೆ, ಪೆಟ್ರೋಲ್ ಬಂಕ್ ನಡೆಸುವಂಥವರಿಗೆ, ಯಾರ್ಯಾರು ಈ ಯೋಜನೆಗಳಲ್ಲಿ ಖಾಸಗಿಯವರು ಪಾಲ್ಗೊಳ್ತಾರೆ ಅವರುಗಳಿಗೂ ಕೂಡ ಭಾಳ ದೊಡ್ಡ ದೊಡ್ಡ ಮೊತ್ತದ ಸಾಲವನ್ನು ಕೊಡುವಂಥ ಯೋಜನೆಗಳನ್ನು ಜಾರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ಸಿದ್ದರಾಮಯ್ಯನವರದ್ದು ಒಂದು ವಿಶೇಷವಾದ ಯೋಜನೆ, 20 ಲಕ್ಷದವರೆಗೆ ಗ್ರಾಮೀಣ ಪ್ರದೇಶದಲ್ಲಿ 7%ಗೆ ಗೋಡನ್ ಕಟ್ಟೋದಕ್ಕೆ ಸಾಲ. ಯಾರಾದರೂ ಖಾಸಗಿ ರೈತರು ಸಾಲ ಗೋಡನ್ ಕೊಟ್ಟೋದಾದರೆ 20 ಲಕ್ಷದವರೆಗೆ 7%ಗೆ ಸಾಲ ಕೊಡುವಂಥ ಯೋಜನೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಅವರ ಬೆಳೆದ ಅಡಿಕೆ ಆಗ್ಬೋದು, ಭತ್ತ ಆಗ್ಬೋದು, ಶುಂಠಿ ಆಗ್ಬೋದು, ಬಾಡಿಗೆಯಲ್ಲಿ ಇಟ್ಕೊಬೋದು, ಅವ್ರದ್ದೇ ಅವ್ರು ಇಟ್ಕೊಬೋದು. ಒಂದು ಹೊಸ ಯೋಜನೆ ಈ ವರ್ಷ ಜಾರಿಗೆ ಬಂದಿರೋದು. 20 ಲಕ್ಷದವರೆಗೆ 7%ಗೆ ರೈತರು ಗೋಡನ್ ಕೊಟ್ಟೋದಾದರೆ, ಶೈತ್ಯಾಗಾರ ನಿರ್ಮಾಣ ಮಾಡೋದಾದರೆ ಒಂದು ಹೊಸ ಯೋಜನೆಯನ್ನು ಕೂಡ ಜಾರಿಗೆ ಕೊಡ್ತಾಯಿದ್ವಿ. ಹೀಗೆ ಸಿದ್ದರಾಮಯ್ಯನವರು ಬಂದ ನಂತರ ಭಾಳ ದೊಡ್ಡ ಸಹಕಾರಿ ಕ್ಷೇತ್ರಕ್ಕೆ ಅದರ ಮೇಲೆ ನಂಬಿಕೆ ಇಟ್ಬಿಟ್ಟು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೂಡ, ನಾನು ಅದರಿಂದ ಅಮಿತ್ ಶಾ ಅವರಿಗೆ ಅಭಿನಂದನೆ ಹೇಳ್ತೀನಿ. ಪೆಟ್ರೋಲ್ ಬಂಕು, ಸಿಲಿಂಡ್ರು, ನಮ್ಮ LPGಯನ್ನು ಮಾರಾಟ ಮಾಡುವಂಥದ್ದು, ಹೀಗೆ ಮತ್ತು ಬೇರೆ ಬೇರೆ ಮೆಡಿಕಲ್ ಶಾಪ್ಗಳು ತೆರೆಯುವಂಥದ್ದು ಮಾಡೋದಾದರೆ ಪ್ರಾಥಮಿಕ ಸಹಕಾರ ಸಂಘಗಳು ಗ್ರಾಮಗಳಲ್ಲಿ ಒಂದು ವಿಶೇಷವಾದಂಥ ಎಲ್ಲ ಥರದ ಯೋಜನೆಗಳನ್ನು ಕೂಡ ಮಾಡ್ಬೋದು. ಇಂಥದಕ್ಕೆ ಅಂತ ಲಿಮಿಟೇಷನ್ ಏನಿಲ್ಲ, ಅಥವಾ ಇದೇ ಮಾಡಬೇಕು ಅಂತಿಲ್ಲ. ಹಿಂದೆ ಏನು ಮಾಡ್ತಾಯಿದ್ದೀನೋ ಸಾಲ ಕೊಡೋದು, ಗೊಬ್ಬರ, ಬೀಜ, ಈಗ ಎಲ್ಲ ಥರದ ಕಮರ್ಷಿಯಲ್ ಆಕ್ಟಿವಿಟೀಸನ್ನು ಮಾಲ್ಗಳು ಏನು ಮಾಡ್ತವೆ, ಅಥವಾ ನಮ್ಮ ಪೇಟೆಯಲ್ಲಿರುವಂಥ ದೊಡ್ಡ ದೊಡ್ಡ ಏನು ಇವತ್ತು ಶಾಪಿಂಗ್ ಸೆಂಟರ್ಗಳು ಏನು ಮಾಡ್ತವೆ, ಅಷ್ಟು ಕೆಲಸಗಳನ್ನು ಹಳ್ಳಿಲೇ ಆಗಲಿ, ಗ್ರಾಮೀಣದಲ್ಲಿ ಆಗಲಿ ಅನ್ನುವಂಥ ಒಂದು ಕಲ್ಪನೆಯ ಮೂಲಕ ಕೆಲಸಗಳನ್ನು ಮಾಡ್ತಾಯಿದ್ದೀವಿ.